ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಭೂಮಿಯ ಮೇಲಿರುವ ಅತ್ಯಂತ ಅಪಾಯಕಾರಿ ಕ್ರೈಸ್ತರು ದೇವರನ್ನು ಬಿಟ್ಟು ಹೋದವರಲ್ಲ, ದೇವರ ಬಳಿಯೇ ಉಳಿದಿದ್ದರೂ ತನ್ನ ಶರೀರ ಭಾವವನ್ನು ಜೊತೆಯಾಗಿ ಇಟ್ಟುಕೊಂಡವರಾಗಿದ್ದಾರೆ. ನೀನು ಇನ್ನೂ ಸಭೆಗೆ ಹೋಗುತ್ತಿದ್ದೀಯಾ, ಇನ್ನು ವಾಕ್ಯವನ್ನು ಓದುತ್ತಿದ್ದೀಯಾ, ಇನ್ನೂ ಸೇವೆ ಮಾಡುತ್ತಿದ್ದೀಯಾ, ಇನ್ನು ನಿನ್ನನ್ನು ವಿಶ್ವಾಸಿ ಎಂದು ಕರೆಯುತ್ತಿದ್ದೀಯಾ. ಆದರೆ ನಿನ್ನ ಜೀವನವನ್ನು ನಡೆಸುತ್ತಿರುವುದು ಆತ್ಮವಲ್ಲ, ಶರೀರ ಭಾವವಾಗಿದೆ. ನಿನ್ನ ಆಲೋಚನೆಗಳು, ನಿನ್ನ ಪ್ರತಿಕ್ರಿಯೆಗಳು, ನಿನ್ನ ಗುಪ್ತ ಅಭ್ಯಾಸಗಳು, ಯಾರಿಗೂ ತಿಳಿಯದ ಖಾಸಗಿ ಕ್ಷಣಗಳು, ಇವೆಲ್ಲವನ್ನು ಶರೀರ ಭಾವವೇ ಆಳುತ್ತಿದೆ. ನಿನ್ನ ಶರೀರ ಭಾವವು ಸಿಂಹಾಸನದಲ್ಲಿ ಕೂತಿದೆ, ನಿನ್ನ ಆತ್ಮವು ಬಂಧನದಲ್ಲಿದೆ. ಆದರೆ ನಿನ್ನ ಸುತ್ತಲಿರುವ ಯಾರಿಗೂ ಅದು ಗೊತ್ತಾಗುವುದಿಲ್ಲ, ಏಕೆಂದರೆ ಹೊರಗೆ ನೋಡಲು ನೀನು ಸಂಪೂರ್ಣವಾಗಿ ಸರಿಯಾಗಿರುವನಂತೆ ಕಾಣುತ್ತೀಯ. ದೇವರು ನಿನ್ನ ಸಭಾ ಹಾಜರಾತಿಯಿಂದ ಪ್ರಭಾವಿತರಾಗುವುದಿಲ್ಲ. ಸಭೆಯಲ್ಲಿ ತೋರಿಸುವ ನಿನ್ನ ಭಕ್ತಿಯ ಮುಖದಿಂದ ಆತನು ಚಲಿಸುವುದಿಲ್ಲ. ಯಾರು ನೋಡದ ಸಮಯದಲ್ಲಿ ನೀನು ಏನು ಮಾಡುತ್ತೀಯೋ ಅದನ್ನೇ ಆತನು ಗಮನಿಸುತ್ತಾರೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಇಲ್ಲಿ ವಚನವು ತಪ್ಪಿ ಬೀಳುವಿರಿ ಎಂದು ಹೇಳುವುದಿಲ್ಲ, ಹೋರಾಡುವಿರಿ ಎಂದು ಹೇಳುವುದಿಲ್ಲ, ನೇರವಾಗಿ ಸಾಯುವಿರಿ ಎಂದು ಹೇಳುತ್ತದೆ. ಆದರೆ ಇದರಿಂದ ಹೊರಬರುವ ದಾರಿ ಇದೆ. ಪವಿತ್ರ ಶಾಸ್ತ್ರದಿಂದ ರೂಪುಗೊಂಡಿರುವ 6 ಶಕ್ತಿಯುತ ಅಭ್ಯಾಸಗಳು ನಿನ್ನ ಶರೀರ ಭಾವವನ್ನು ನಾಶ ಮಾಡಿ ದೇವರು ನೀನು ಹುಟ್ಟುವ ಮೊದಲು ರೂಪಿಸಿದ ನಿನ್ನ ನಿಜವಾದ ವ್ಯಕ್ತಿತ್ವವನ್ನು ಹೊರತರುತ್ತಾರೆ. ಮೊದಲ ಅಭ್ಯಾಸ ಉಪವಾಸ. ನಿನ್ನ ಶರೀರ ಭಾವ ಅತ್ಯಂತ ದ್ವೇಷಿಸುವ ವಿಷಯದಿಂದಲೇ ಪ್ರಾರಂಭಿಸೋಣ. ಬಹುವಂಶ ನೀನು ಗಂಭೀರವಾದ ಉಪವಾಸವನ್ನು ಎಂದಿಗೂ ಪೂರ್ಣಗೊಳಿಸಿಲ್ಲ, ಅಥವಾ ಒಮ್ಮೆ ಪ್ರಯತ್ನಿಸಿ ಬೆಳಗ್ಗೆ 11 ಗಂಟೆಯವರೆಗೆ ತಾಳಿಕೊಂಡು ದೇವರಿಗೆ ಅರ್ಥವಾಗುತ್ತದೆ ಎಂದು ನಿನ್ನನ್ನೇ ಸಮಾಧಾನ ಪಡಿಸಿಕೊಂಡಿರಬಹುದು. ನಿನಗೆ ಬೇಕಾದಾಗ ತಿನ್ನುತ್ತೀಯಾ, ಬೇಕಾದಾಗ ನಿಲ್ಲಿಸುತ್ತೀಯಾ, ನಿನ್ನ ಹೊಟ್ಟೆಯೇ ಆದೇಶ ಕೊಡುತ್ತದೆ, ನೀನು ಅದಕ್ಕೆ ವಿಧೇಯನಾಗುತ್ತೀಯಾ. ಈಗ ಅದನ್ನು ಗಮನಿಸುವುದೇ ಇಲ್ಲ. ದಾಸತ್ವ ಎಷ್ಟು ಆಳಕ್ಕೆ ಹೋಗಿದೆ ಎಂಬುದಕ್ಕೆ ಇದೇ ಸಾಕು. ಸತ್ಯವೇನೆಂದರೆ ನಿನ್ನ ಶರೀರ ಭಾವಕ್ಕೆ ಒಂದು ಮುಖ್ಯ ಕಚೇರಿ ಇದೆ. ಅದು ನಿನ್ನ ಆಸೆ ಆಕಾಂಕ್ಷೆಗಳು. ಊಟದ ಮೇಜಿನ ಬಳಿ ನಿನ್ನ ಆಸೆಗಳು ನಿನ್ನನ್ನು ಆಳುತ್ತಿದ್ದರೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಅವೇ ನಿನ್ನನ್ನು ಆಳುತ್ತವೆ. ನಿನ್ನ ಆಲೋಚನೆಗಳಲ್ಲಿ, ಪಾಪದ ಜೀವನದಲ್ಲಿ, ಪ್ರಾರ್ಥನೆಯಲ್ಲಿ, ಎಲ್ಲದರಲ್ಲೂ ಉಪವಾಸವು ಕೇವಲ ಆಹಾರದ ವಿಷಯವಲ್ಲ, ನನ್ನ ದೇಹ ನನ್ನನ್ನು ಆಳುವುದಿಲ್ಲ ಎಂಬ ಬಲವಾದ ಘೋಷಣೆಯಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಯೇಸು ನೀವು ಉಪವಾಸ ಮಾಡಿದರೆ ಎಂದು ಹೇಳಲಿಲ್ಲ, ನೀವು ಉಪವಾಸ ಮಾಡುವಾಗ ಎಂದು ಹೇಳಿದರು, ಯಾಕೆಂದರೆ ಆತನು ಅದನ್ನು ನಿರೀಕ್ಷಿಸಿದ್ದರು. ಉಪವಾಸ ಮಾಡದ ಆತ್ಮವು ಸಂಪೂರ್ಣವಾಗಿ ಹೇಳಲಾರದು ಎಂಬುದನ್ನು ಆತನು ತಿಳಿದಿದ್ದರು. ಆದುದರಿಂದ ಈ ವಾರ ಒಂದು ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸ ಮಾಡು. ಹಸಿವಾದಾಗ ಪ್ರತಿ ಕ್ಷಣವೂ ಆಹಾರಕ್ಕೆ ಕೈ ಚಾಚುವುದಕ್ಕೆ ಬದಲು ಮೊಣಕಾಲೂರಿ ಪ್ರಾರ್ಥಿಸು. ನಿನ್ನ ಶರೀರ ಭಾವ ಕೋಪಗೊಳ್ಳುತ್ತದೆ, ಆಗಲಿ ಆ ಕೋಪವೇ ಕಾರಾಗೃಹದ ಗೋಡೆ ಒಡೆಯುತ್ತಿರುವ ಶಬ್ದವಾಗಿದೆ. ಇದು ಮೊದಲ ಅಭ್ಯಾಸ, ಅದು ಗೋಡೆಯನ್ನು ಬಿರುಕು ಮಾಡುತ್ತದೆ. ಆದರೆ 2ನೆಯ ಅಭ್ಯಾಸ ಅದನ್ನು ಸಂಪೂರ್ಣವಾಗಿ ಕುಸಿಯುವಂತೆ ಮಾಡುತ್ತದೆ. ಇನ್ನು 2ನೆಯ ಅಭ್ಯಾಸ, ಪ್ರತಿದಿನ ಬೈಬಲ್ ಓದು. ಬೈಬಲ್ ನಿನ್ನನ್ನು ಕೊನೆಯ ಬಾರಿ ಯಾವಾಗ ಸಂಪೂರ್ಣವಾಗಿ ಬದಲಿಸಿತು ಎಂದು ನೆನಪಿಸಿಕೊ. ಕೇವಲ ಸಮಾಧಾನ ನೀಡಲಿಲ್ಲ, ಕೇವಲ ಪ್ರೇರೇಪಿಸಲಿಲ್ಲ, ನಿನ್ನನ್ನು ಒಳಗಿನಿಂದ ಕದಡಿ ಬದಲಾಯಿಸಿತು. ಈಗ ನೀನು ಕೊನೆಯ ಬಾರಿ ಇನ್ಸ್ಟಾಗ್ರಾಮ್ ತೆರೆದ ಕ್ಷಣವನ್ನು ನೆನಪಿಸಿಕೊ. ಯಾವುದು ಇತ್ತೀಚಿನದು ಎಂಬುದು ನಿನಗೆ ಈಗಾಗಲೇ ಗೊತ್ತಿದೆ. ಆ 2ರ ಮಧ್ಯದಲ್ಲಿರುವ ಅಂತರದಲ್ಲೇ ನಿನ್ನ ಶರೀರ ಭಾವ ಜೀವಿಸುತ್ತಿದೆ. ನಿನಗೆ ವಾಕ್ಯದ ಬಗ್ಗೆ ತಿಳಿದಿದೆ, ಸರಿಯಾದ ಸಮಯಕ್ಕೆ ಸರಿಯಾದ ವಚನವನ್ನು ಹೇಳಬಲ್ಲೆ. ಆದರೆ ನೀನು ವಾಕ್ಯದಿಂದ ರೂಪಾಂತರಗೊಳ್ಳುತ್ತಿಲ್ಲ, ಏಕೆಂದರೆ ನೀನು ನಿಜವಾಗಿ ಅದರಲ್ಲಿ ಜೀವಿಸುತ್ತಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ ಹೀಗೆ ಹೇಳುತ್ತದೆ, ಏಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಸಕ್ರಿಯವಾದದ್ದು ಮತ್ತು ಯಾವ ಇಬಾಯಿ ಕತ್ತಿಗಿಂತಲೂ ಹರಿತವಾದದ್ದು ಆಗಿದ್ದು ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜಿಗೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದಾಗಿದ್ದು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಅದರ ಅರ್ಥ, ದೇವರ ವಾಕ್ಯವು ಮನುಷ್ಯರಿಗೆ ಕಾಣದ ನಿನ್ನ ಹೃದಯದ ಆಳಗಳನ್ನು ತಿಳಿದುಕೊಳ್ಳುತ್ತದೆ. ನೀನೇ ಅರಿಯದ ನಿನ್ನ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ಅದು ಬಹಿರಂಗಪಡಿಸುತ್ತದೆ. ಆದರೆ ಅದು ಸಂಭವಿಸುವುದು ನೀನು ದೇವರ ವಾಕ್ಯವನ್ನು ನಿಜವಾಗಿ ಓದಿದಾಗ ಮಾತ್ರ. ನಾಳೆ ಬೆಳಗ್ಗೆ ಮೊಬೈಲ್ ಹಿಡಿಯುವ ಮೊದಲು ಬೈಬಲ್ ತೆರೆ. ಕಾಪಿಗೂ ಮುಂಚೆ ಎಲ್ಲದಕ್ಕಿಂತಲೂ ಮೊದಲು ಒಂದು ಅಧ್ಯಾಯ ಓದು. ನಿಧಾನವಾಗಿ ಓದು, ನಂತರ ಜೋರಾಗಿ ಕೇಳು. ದೇವರೇ, ಇಂದು ನೀನು ನನಗೆ ಏನು ಹೇಳುತ್ತಿದ್ದೀಯಾ? ದೇವರು ಹೇಳಿದ್ದನ್ನು ಬರೆಯಿರಿ. ನಂತರ ದಿನ ಮುಗಿಯುವ ಮೊದಲು ಅದಕ್ಕೆ ವಿಧೇಯರಾಗಿರಿ, ಏಕೆಂದರೆ ವಿಧೇಯತೆಯಲ್ಲಿಯೇ ಶರೀರ ಭಾವ ಸಾಯುತ್ತದೆ. ಪ್ರತಿ ಸಾರಿ ಶರೀರ ಭಾವ ಸಾಯುವುದು ವಿಧೇಯತೆಯಲ್ಲಿಯೇ.
ಮೂರನೇ ಅಭ್ಯಾಸ ಉರಿಯುವ ಪ್ರಾರ್ಥನೆ. ಕೊನೆಯ ಬಾರಿ ನೀನು ಪ್ರಾರ್ಥನೆಯಲ್ಲಿ ಅತ್ತದ್ದು ಯಾವಾಗ? ನಿನ್ನೊಳಗಾದರೂ ಏನಾದರೂ ನಿಜವಾಗಿ ಮುರಿಯುವವರೆಗೆ ಮೊಣಕಾಲೂರಿ ಪ್ರಾರ್ಥಿಸಿದ್ದು ಯಾವಾಗ? ನಿನ್ನ ಪ್ರಾರ್ಥನೆಗಳು ಚಿಕ್ಕದಾಗಿವೆ, ಸುವ್ಯವಸ್ಥಿತವಾಗಿವೆ, ಸುರಕ್ಷಿತವಾಗಿವೆ. ಅದೇ ಪದಗಳು, ಅದೇ ಕ್ರಮ, ಅದೇ ಆಮೇನ್. ಯಾವುದು ಬದಲಾಗುವುದಿಲ್ಲ, ಯಾವುದು ಮುರಿಯುವುದಿಲ್ಲ, ಯಾವುದು ನಡೆಯುವುದಿಲ್ಲ. ಆದರೂ ಆ ಖಾಲಿ ಅಭ್ಯಾಸವೇ ಪ್ರಾರ್ಥನೆ ಎಂದು ನೀನು ಮೌನವಾಗಿ ಒಪ್ಪಿಕೊಂಡಿದ್ದೀಯಾ. ಆದರೆ ಅದು ನಿಜವಾದ ಪ್ರಾರ್ಥನೆಯಲ್ಲ. ನಿನ್ನ ಶರೀರ ಭಾವವು ಮಾನವನಿಗೆ ಕೊಡಲಾದ ಅತ್ಯಂತ ಶಕ್ತಿಯುತ ಆಯುಧವಾದ ಪ್ರಾರ್ಥನೆಯನ್ನು ಹಿಡಿದು ಅದನ್ನು ಕೇವಲ ಮಲಗುವ ಮುಂಚಿನ ಒಂದು ಪದ್ಧತಿಯಾಗಿಸಿದೆ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೀತಿವಂತನ ಪ್ರಾರ್ಥನೆ ಚೆನ್ನಾಗಿದೆ ಎಂದು ಹೇಳುವುದಿಲ್ಲ, ಅದು ಬಹು ಬಲವಾಗಿದೆ ಮತ್ತು ಪರಿಣಾಮಕಾರಿಯಾಗಿದೆ ಎಂದು ಹೇಳುತ್ತದೆ. ಅವು ಯುದ್ಧದ ಮಾತುಗಳು. ಮತ್ತೆ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ಗೆತ್ಸೆಮನೆ ತೋಟದಲ್ಲಿ ಯೇಸು ಅತ್ಯಂತ ವೇದನೆಯೊಂದಿಗೆ ಪ್ರಾರ್ಥಿಸಿದರು. ಆತನ ಬೆವರು ರಕ್ತದ ಹನಿಗಳಂತಾಯಿತು. ಅದು ಕೇವಲ ಪದಗಳು ಹೇಳುತ್ತಿದ್ದ ಮನುಷ್ಯನ ಪ್ರಾರ್ಥನೆಯಲ್ಲ, ಆತ್ಮಿಕ ಯುದ್ಧ ಮಾಡುತ್ತಿದ್ದ ಒಬ್ಬನ ಪ್ರಾರ್ಥನೆಯಾಗಿತ್ತು. ಆತನು ದೇವರ ಕುಮಾರನಾಗಿದ್ದರೂ ಉರಿಯುವ ಪ್ರಾರ್ಥನೆಗಾಗಿ ಹೋರಾಡಬೇಕಾಯಿತು. ಆದುದರಿಂದ ಇಂದು ಪ್ರಾರ್ಥನೆ ಮಾಡುವ ಮೊದಲಿಗೆ 10 ನಿಮಿಷ ಸಂಪೂರ್ಣವಾಗಿ ಮೌನದಲ್ಲಿ ಕೂತು, ಸಂಗೀತ ಬೇಡ, ಫೋನ್ ಬೇಡ, ಯಾವುದು ಬೇಡ, ನಿನ್ನ ಶರೀರ ಭಾವ ಅಸಹನೀಯವಾಗಲಿ. ನಂತರ ಜೋರಾಗಿ ಪ್ರಾರ್ಥಿಸು. ನಿನ್ನ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೋ. ನಿನ್ನ ಭಯಗಳನ್ನು ಹೇಳು. ನಿನ್ನೊಳಗಿನಿಂದ ಕುಗ್ಗಿಸುತ್ತಿರುವ ವಿಷಯಗಳನ್ನು ದೇವರ ಮುಂದೆ ತೆರೆದು ಹೇಳು. ಏನಾದರೂ ಬದಲಾಗುವವರೆಗೆ ಅಲ್ಲೇ ಇರು. ನಿನ್ನ ಶರೀರ ಭಾವ ಮೌನವಾಗುತ್ತದೆ, ನಿನ್ನ ಆತ್ಮ ಹೇಳಲು ಆರಂಭಿಸುತ್ತದೆ. ಇನ್ನು 4ನೆಯ ಅಭ್ಯಾಸ ಪಶ್ಚಾತ್ತಾಪ. ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳುತ್ತೇನೆ. ಪ್ರತಿ ಭಾನುವಾರ ಸಭೆಯ ಮೊದಲ ಸಾಲಿನಲ್ಲಿ ಕುಳಿತುಕೊಳ್ಳುತ್ತಾನೆ, ಕೈಗಳನ್ನು ಎತ್ತುತ್ತಾನೆ, ಕಣ್ಣುಗಳನ್ನು ಮುಚ್ಚುತ್ತಾನೆ. ಆದರೆ ಪ್ರತಿ ಸೋಮವಾರ, ಶುಕ್ರವಾರ ಒಪ್ಪಿಕೊಂಡ ಅದೇ ಪಾಪಕ್ಕೆ ಮರಳಿ ಹೋಗುತ್ತಾನೆ. ಮತ್ತೆ ಪ್ರತಿ ಶುಕ್ರವಾರ ಅದನ್ನೇ ಒಪ್ಪಿಕೊಳ್ಳುತ್ತಾನೆ. ವರ್ಷಗಳಿಂದ ಇದೇ ಚಕ್ರ. ಅವನು ಅದನ್ನು ಪಾಪದೊಂದಿಗೆ ಹೋರಾಟ ಎಂದು ಕರೆಯುತ್ತಾನೆ. ಆದರೆ ದೇವರು ಅದನ್ನು ಪಾಪವನ್ನು ಮುಂದುವರಿಸಿಕೊಂಡು ಹೋಗಲು ಕೊಡುವ ಕಾರಣ ಎಂದು ನೋಡುತ್ತಾರೆ. ಏಕೆಂದರೆ ಹೀಗೆ ಹೇಳಿದರೆ ತನ್ನನ್ನು ತಾನು ಸುಲಭವಾಗಿ ಸಮರ್ಥಿಸಿಕೊಳ್ಳಬಹುದು. ಇದು ನಿನ್ನ ಜೀವನವೇ. ಮತ್ತೆ ಮತ್ತೆ ಬರುತ್ತಿರುವ ಆ ಪಾಪ ನಿನಗೆ ಗೊತ್ತಿದೆ. ಅದಕ್ಕೆ ಕಾರಣವಾಗುವ ಸಂದರ್ಭವೂ ಗೊತ್ತಿದೆ. ಯಾವ ಕ್ಷಣದಲ್ಲಿ ನೀನು ಬೀಳುತ್ತೀಯೋ ಅದೂ ಗೊತ್ತಿದೆ. ನಂತರ ನಿನಗೆ ನಿಜವಾಗಿಯೂ ಬೇಸರವಾಗುತ್ತದೆ. ದೇವರ ಬಳಿ ಕ್ಷಮೆ ಕೇಳುತ್ತೀಯಾ. ಆದರೆ ಕೆಲವೇ ದಿನಗಳಲ್ಲಿ, ಕೆಲವೊಮ್ಮೆ ಕೆಲ ಗಂಟೆಗಳಲ್ಲಿ ನೀನು ಮತ್ತೆ ಅದೇ ಸ್ಥಳಕ್ಕೆ ಹಿಂತಿರುಗುತ್ತೀಯಾ. ಅದು ಪಶ್ಚಾತ್ತಾಪವಲ್ಲ, ಅದು ಕೇವಲ ಅಪರಾಧ ಭಾವವನ್ನು ನಿರ್ವಹಿಸುವುದು. ಅಪರಾಧ ಭಾವ ಹೇಳುವುದು, ನಾನು ಸಿಕ್ಕಿಬಿದ್ದೆ. ಬೇಸರ ಹೇಳುವುದು, ನನಗೆ ತುಂಬ ದುಃಖವಾಗಿದೆ. ಆದರೆ ಪಶ್ಚಾತ್ತಾಪ ಹೇಳುವುದು, ನಾನು ಹಿಂತಿರುಗುತ್ತಿದ್ದೇನೆ, ಮತ್ತೆ ಆ ದಾರಿಯಲ್ಲಿ ಹೋಗುವುದಿಲ್ಲ. ಇವು ಒಂದೇ ಅಲ್ಲ. 2 ಕೊರಿಂಥದವರಿಗೆ 7ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ದೇವರ ಚಿತ್ತಾನುಸಾರವಾಗಿರುವ ದುಃಖವು ರಕ್ಷಣೆಗೆ ಕಾರಣವಾಗುವ ಮಾನಸಾಂತರವನ್ನು ಉಂಟು ಮಾಡುತ್ತದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದವರಿಗಿರುವಂಥ ದುಃಖವು ಮರಣವನ್ನುಂಟು ಮಾಡುತ್ತದೆ. ಪಾಪ ಮಾಡಿದ ನಂತರ ಉಂಟಾಗುವ ಭಾವನಾತ್ಮಕ ಅಪರಾಧ ಭಾವ ನಿನ್ನನ್ನು ದೇವರ ಬಳಿಗೆ ತರುತ್ತಿಲ್ಲ. ಅದು ನಿಧಾನವಾಗಿ ನಿನ್ನನ್ನು ಕೊಲ್ಲುತ್ತಿದೆ. ನೀನು ಸಹಿಸಿಕೊಂಡು ಬರುತ್ತಿರುವ ಪಾಪವನ್ನು ಬರೆಯಿರಿ, ಅದನ್ನು ಜೋರಾಗಿ ಒಪ್ಪಿಕೊಳ್ಳಿ. 51ನೇ ಕೀರ್ತನೆಯನ್ನು ಸಾಲು ಸಾಲಾಗಿ ಪ್ರಾರ್ಥಿಸು. ನಂತರ ಹಿಂತಿರುಗುವುದನ್ನು ಕಷ್ಟವಾಗಿಸುವ ಒಂದು ನೈಜ ಬದಲಾವಣೆಯನ್ನು ಮಾಡು. ಅದನ್ನು ಅಳಿಸು, ತಡೆ ಹಿಡಿ, ದೂರ ಮಾಡು. ಕ್ರಿಯೆ ಇಲ್ಲದ ಪಶ್ಚಾತ್ತಾಪ ಕೇವಲ ಭಾವನೆ ಮಾತ್ರ. ದೇವರಿಗೆ ಅದರ ವ್ಯತ್ಯಾಸ ಗೊತ್ತಿದೆ. 5ನೆಯ ಅಭ್ಯಾಸ ಮೌನ ಮತ್ತು ಏಕಾಂತ. ಈಗಲೇ ಒಂದು ಕೆಲಸ ಮಾಡಿ ನೋಡಿ. ನಿನ್ನ ಫೋನನ್ನು ತಲೆಕೆಳಗಾಗಿ ಇಡು. ಮೌನದಲ್ಲಿ ಕೂತು, ಸಂಗೀತ ಬೇಡ, ಶಬ್ದ ಬೇಡ, ಯಾವ ಶಬ್ದವೂ ಬೇಡ. ನೀನು ಮಾತ್ರ. ಮತ್ತೆ ಫೋನ್ ಹಿಡಿಯಲು ಎಷ್ಟು ಸಮಯ ಬೇಕಾಗುತ್ತದೆ? 10 ಸೆಕೆಂಡುಗಳ, 20 ಸೆಕೆಂಡುಗಳ? ನೀನು ನಿನ್ನೊಂದಿಗೆ ಒಂಟಿಯಾಗಿ ಇರಲಾರೆ, ನಿಜವಾಗಿಯೂ ಇರಲಾರೆ. ಮೌನವು ನಿನಗೆ ಅಶಾಂತಿಯನ್ನುಂಟು ಮಾಡುತ್ತದೆ. ನಿಶ್ಶಬ್ದತೆಯು ಸಮಯ ವ್ಯರ್ಥವಾಗುತ್ತಿರುವಂತೆ ಅನಿಸುತ್ತದೆ. ನಿನ್ನ ದಿನದಲ್ಲಿ ಸ್ವಲ್ಪ ಖಾಲಿ ಸಮಯ ಸಿಕ್ಕ ತಕ್ಷಣ ಅದನ್ನು ನೀನೇ ತುಂಬಿಬಿಡುತ್ತೀಯ. ತಕ್ಷಣ ಯೋಚನೆಯಲ್ಲಿಲ್ಲದೆ ಸ್ಕ್ರೋಲ್ ಮಾಡುವುದು, ಸಂಗೀತ ಕೇಳುವುದು. ಆದರೆ ಮೌನ ಮಾತ್ರ ಬೇಡ. ಆದರೆ ಅದನ್ನೇ ನೀನು ನನ್ನ ಸ್ವಭಾವ ಎಂದು ಕರೆಯುತ್ತೀಯಾ. ನಾನು ಶಾಂತವಾಗಿರುವ ವ್ಯಕ್ತಿಯಲ್ಲ ಎಂದು ಹೇಳುತ್ತೀಯಾ. ಇಲ್ಲ, ನಿನ್ನ ಶರೀರ ಭಾವವು ಶಬ್ದ ನಿಂತ ನಂತರ ಏನಾಗುತ್ತದೆ ಎಂಬುದಕ್ಕೆ ಭಯಪಡುತ್ತಿದೆ. ಏಕೆಂದರೆ ಮೌನದಲ್ಲಿ ದೇವರು ಮಾತನಾಡುತ್ತಾರೆ ಮತ್ತು ನಿನ್ನ ಶರೀರ ಭಾವದ ಬಗ್ಗೆ ಆತನು ಹೇಳುವ ಮಾತುಗಳನ್ನು ಸುಲಭವಾಗಿ ಕೇಳಿಸಿಕೊಳ್ಳುವಂತಿಲ್ಲ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾರೆ,
ಹೇಳುತ್ತದೆ, ಬೆಳಗ್ಗೆ ತುಂಬ ಮುಂಜಾನೆ ಇನ್ನು ಕತ್ತಲಿರುವಾಗಲೇ ಯೇಸು ಎದ್ದು ಮನೆಯಿಂದ ಹೊರಟು ಏಕಾಂತವಾದ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸಿದರು. ಆತನು ಆರಾಮ ಮತ್ತು ಉಷ್ಣತೆಯಲ್ಲಿ ಉಳಿಯಲಿಲ್ಲ. ಮೌನವನ್ನು ಹುಡುಕಲು ಸೂರ್ಯೋದಯಕ್ಕೂ ಮೊದಲು ಹೊರಟರು. 46ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಕಾದಾಡುವುದನ್ನು ನಿಲ್ಲಿಸಿರಿ, ನಾನೇ ದೇವರೆಂದು ತಿಳಿದುಕೊಳ್ಳಿರಿ. ನಿನ್ನ ಶರೀರ ಭಾವಕ್ಕೆ ಅದನ್ನು ಮಾಡಲು ಸಾಧ್ಯವಿಲ್ಲ, ಆದರೆ ನಿನ್ನ ಆತ್ಮವು ಅದಕ್ಕಾಗಿಯೇ ನಿರ್ಮಿಸಲ್ಪಟ್ಟಿದೆ. ಆದುದರಿಂದ ನಾಳೆ ಬೇರೆ ಯಾವುದಕ್ಕೂ ಮೊದಲು 15 ನಿಮಿಷ ಸಮಯ ತೆಗೆದುಕೊಳ್ಳಿ. ಫೋನ್ ಇನ್ನೊಂದು ಕೊಠಡಿಯಲ್ಲಿ ಇಡು, ಯಾವ ಶಬ್ದವೂ ಬೇಡ. ಮೊದಲ ಕೆಲ ನಿಮಿಷಗಳಲ್ಲಿ ನಿನಗೆ ಆಗುವ ಅಸಹನೆ, ಅದೇ ನಿನ್ನ ಶರೀರ ಭಾವ ಸಾಯುತ್ತಿರುವ ಲಕ್ಷಣ. ಅದರಿಂದ ಓಡಬೇಡ, ಅಲ್ಲೇ ಇರು. 6ನೇ ಅಭ್ಯಾಸ, ಆತ್ಮಿಕ ಹೊಣೆಗಾರಿಕೆ. ನಿನಗೆ ಪರಿಚಿತನಾಗಿರಬಹುದಾದ ಒಬ್ಬ ವ್ಯಕ್ತಿಯನ್ನು ವಿವರಿಸುತ್ತೇನೆ. ಭಾನುವಾರ ದೇವರಿಗಾಗಿ ಉರಿಯುವನಂತೆ ಕಾಣುತ್ತಾನೆ. ಜನರ ಮುಂದೆ ಮಾದರಿ ಕ್ರೈಸ್ತನಂತೆ ಬದುಕುತ್ತಾನೆ. ಆದರೆ ಖಾಸಗಿಯಾಗಿ ಕಳೆದ 3 ವರ್ಷಗಳಿಂದ ಸೋಲುತ್ತಿದ್ದ ಅದೇ ಹೋರಾಟದಲ್ಲಿ ಇನ್ನೂ ಸೋಲುತ್ತಲೇ ಇದ್ದಾನೆ. ಒಂಟಿತನದಲ್ಲಿ, ನಾಚಿಕೆಯಲ್ಲಿ, ದಣಿವಿನಲ್ಲಿ ಬದುಕುತ್ತಾನೆ. ಯಾರಿಗಾದರೂ ನನ್ನ ಜೀವನದ ಸ್ಥಿತಿ ಗೊತ್ತಾದರೆ ಎಲ್ಲವೂ ಮುಗಿದು ಹೋಗುತ್ತದೆ ಎಂದು ನಂಬಿಕೊಂಡಿದ್ದಾನೆ. ಇದು ನೀನಾ? ನಿನ್ನ ನಿಜವಾದ ಹೋರಾಟಗಳನ್ನು ಯಾರಿಗೂ ಗೊತ್ತಿಲ್ಲ, ಒಬ್ಬರಿಗೂ ಇಲ್ಲ. ಸಭೆಗೆ ಒಂದು ರೂಪ, ಕುಟುಂಬಕ್ಕೆ ಒಂದು ರೂಪ, ನಿನ್ನ ಆತ್ಮಿಕ ಗುಂಪಿಗೆ ಇನ್ನೊಂದು ರೂಪ. ಹೀಗೆ ನೀನು ನಿನ್ನದೇ ಒಂದು ಚಿತ್ರವನ್ನು ನಿರ್ಮಿಸಿಕೊಂಡಿದ್ದೀಯಾ. ಆ ರೂಪ ಹೊರಗೆ ಗೆಲ್ಲುತ್ತಿರುವಂತೆ ಕಾಣಬಹುದು, ಆದರೆ ನಿಜವಾಗಿ ನೀನು ಒಳಗೆ ಮುಳುಗುತ್ತಿರಬಹುದು. ನಿನ್ನ ಶರೀರ ಭಾವವು ಅಡಗಿಕೊಂಡಿರುವುದೇ ಸುರಕ್ಷಿತ ಎಂದು ನಿನ್ನನ್ನು ನಂಬಿಸಿದೆ. ಪಾಪವು ಕತ್ತಲಲ್ಲಿ ಕೇವಲ ಬದುಕುವುದಲ್ಲ, ಅಲ್ಲಿಯೇ ಅದು ಬಲವಾಗುತ್ತದೆ. ಇವನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿರಿ, ಆಗ ನೀವು ಸ್ವಸ್ಥರಾಗುವಿರಿ. ಅದೇ ದೇವರ ವಾಗ್ದಾನ. ಆದರೆ ಅದಕ್ಕಿಂತ ಮೊದಲು ಒಂದು ಷರತ್ತು ಇದೆ. ಮೊದಲು ಪಾಪವನ್ನು ಒಪ್ಪಿಕೊಳ್ಳಬೇಕು, ನಂತರ ಸ್ವಸ್ಥತೆ ಬರುತ್ತದೆ. ಅದರ ವಿರೋಧವಾಗಿ ಅಲ್ಲ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಕಬ್ಬಿಣವನ್ನು ಹೇಗೆ ಹರಿತ ಮಾಡುವುದೋ, ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೇ ಹರಿತ ಮಾಡುವನು. ನೀನು ನಿನ್ನನ್ನೇ ಹರಿತ ಮಾಡಿಕೊಳ್ಳಲಾರೆ. ನಿನಗೆ ಸತ್ಯವನ್ನು ಹೇಳಲು ಹೆದರದ, ನಿನ್ನನ್ನು ಪ್ರೀತಿಸುವ ಒಬ್ಬ ವ್ಯಕ್ತಿ ಬೇಕು. ನಾಳೆ ಅಲ್ಲ, ಇಂದು ಆತ್ಮದಿಂದ ತುಂಬಿದ, ಆತ್ಮಿಕವಾಗಿ ಪ್ರೌಢನಾದ ಒಬ್ಬ ವಿಶ್ವಾಸಿಗೆ ಸಂದೇಶ ಕಳುಹಿಸು. 4 ಪದಗಳು ಸಾಕು, ನನಗೆ ನಿನ್ನ ಸಹಾಯ ಬೇಕು. ಒಂದು ನಿಜವಾದ ವಿಷಯವನ್ನು ಅವರಿಗೆ ಹೇಳು. ಪ್ರತಿ ವಾರವೂ ಕಠಿಣ ಪ್ರಶ್ನೆಗಳನ್ನು ಕೇಳಲು ಅವರಿಗೆ ಅನುಮತಿ ಕೊಡು. ನಿನ್ನ ಶರೀರ ಭಾವವು ಇದರ ಪ್ರತಿಯೊಂದು ಪದಕ್ಕೂ ವಿರೋಧಿಸುತ್ತದೆ, ಆದರೂ ಸಂದೇಶ ಕಳಿಸು. ನಿನ್ನ ಪಾಪವು ಬೆಳಕಿಗೆ ಬಂದ ಕ್ಷಣದಿಂದಲೇ ಅದರ ಶಕ್ತಿ ನಿಧಾನವಾಗಿ ಸಾಯಲು ಪ್ರಾರಂಭಿಸುತ್ತದೆ. ಇಂತಹ ಸಂದೇಶಗಳನ್ನು ನೀನು ಈಗಾಗಲೇ ಕೇಳಿದ್ದೀಯಾ, ತಲೆ ಆಡಿಸಿದ್ದೀಯಾ, ಮನಸ್ಸಿಗೆ ತಟ್ಟಿದೆ ಎಂದು ಅನುಭವಿಸುತ್ತೀಯಾ. ಆದರೆ ನಂತರ ಮತ್ತೆ ಫೋನು ಕಡೆಗೆ, ಆರಾಮಾದ ಜೀವನಕ್ಕೆ, ಹಳೆಯ ಅಭ್ಯಾಸಗಳಿಗೆ ಹಿಂತಿರುಗುತ್ತೀಯಾ. ಮತ್ತೆ ನಿನ್ನ ಶರೀರ ಭಾವ ನಿನ್ನನ್ನು ನೋಡಿ ನಗುತ್ತದೆ. ಆದರೆ ಇಂದು ಹಾಗಾಗಬಾರದು. ಆ 6 ಅಭ್ಯಾಸಗಳಲ್ಲಿ ಒಂದನ್ನು ಆರಿಸು. 6 ಅಲ್ಲ, ಒಂದನ್ನು ಮಾತ್ರ. ಯಾವುದು ನಿನ್ನ ಮನಸ್ಸಿಗೆ ಹೆಚ್ಚು ಮುಟ್ಟಿತೋ ಅದನ್ನು ಆರಿಸು. ಯಾವುದಕ್ಕೆ ನಿನ್ನ ಶರೀರ ಭಾವ ಹೆಚ್ಚು ವಿರೋಧಿಸುತ್ತೋ ಅದನ್ನೇ ಆರಿಸು. ಆ ವಿರೋಧವೇ ನಿನಗೆ ಸಂಕೇತ. ಅದೇ ನಿನಗೆ ಅಗತ್ಯವಾದ ಅಭ್ಯಾಸ. ಅದನ್ನು 30 ದಿನಗಳ ಕಾಲ ನಿಷ್ಠೆಯಿಂದ ಅನುಸರಿಸಲು ತೀರ್ಮಾನಿಸು. ಯಾರಿಗಾದರೂ ಹೇಳು, ಬರೆ. ಇದೇ ರಾತ್ರಿ ಅದರ ಬಗ್ಗೆ ಪ್ರಾರ್ಥಿಸು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೇಳುತ್ತದೆ, ಕ್ರಿಸ್ತೇಸುವಿನಲ್ಲಿರುವವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆಗಳ ಸಹಿತವಾಗಿ ಶಿಲುಬೆಗೆ ಹಾಕಿದವರಾಗಿದ್ದಾರೆ. ಶಿಲುಬೆಗೆ ಹಾಕಿದ್ದಾರೆ, ಇದು ಮೃದುವಾದ ಪದವಲ್ಲ. ಶಿಲುಬೆಯ ಮರಣವು ಕ್ರೂರವಾದದ್ದು, ಅಂತಿಮವಾದದ್ದು, ಉದ್ದೇಶಪೂರ್ವಕವಾದದ್ದು. ನೀನು ಶರೀರ ಭಾವದ ಸಂಕೋಲೆಗಳನ್ನು ಹೊರುವುದಕ್ಕಾಗಿ ಸೃಷ್ಟಿಸಲ್ಪಟ್ಟವನಲ್ಲ, ಆತ್ಮದ ಅಗ್ನಿಯನ್ನು ಹೊರುವುದಕ್ಕಾಗಿ ಸೃಷ್ಟಿಸಲ್ಪಟ್ಟವರು. ಆದುದರಿಂದ ಆಯ್ಕೆ ಮಾಡು, ಹಿಂದೆ ಆರಂಭಿಸು. ನಂತರ ದೇವರು ಏನು ಮಾತನಾಡುತ್ತಾನೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.